ಪ್ರೈಸಿಂಗ್ ಏನ್ ಹೇಳ್ತೀವಿ ಸರ್? ಪ್ರೈಸಿಂಗ್ ಬರ 70,000 ಕೊಡ್ತೀನಿ ಸರ್. ಇದು ಪ್ರೈಸಿಂಗ್ ಏನ್ 85,000 ಕೊಡ್ತೀನಿ ಸರ್. ಇದು ಪ್ರೈಸಿಂಗ್ ಸರ್ 1,05,000 ಕೊಡ್ತೀನಿ ಸರ್. 1,05,000 ಗಾಡಿ ಕೊಡ್ತೀನಿ ಸರ್. 1 ಲಕ್ಷ ಆಗ್ಬೋದಾ ಸರ್? ಇನ್ನ ಕಮ್ಮಿ ಬೇಕಾ? ಬರ್ರಿ ಸರ್, ಕರ್ನಾಟಕ ಕಾರ್ಸಿಗೆ ಮಾಡ್ಕೊಡ್ತೀನಿ ಸರ್. ಈ ಲೈನ್ ಅಲ್ಲಿ ಯಾವ್ದಾದ್ರು ನೋಡ್ಕೊಳ್ಳಿ. 1,30,000 1 ಲಕ್ಷ ಯಾವ್ದಾದ್ರು ತಗೊಳ್ಳಿ. 1,30,000 ಕೊಡ್ತೀನಿ ಸರ್. 1,30,000 ಹೌದು ಸರ್. ಸರ್ 1.5 ಲಕ್ಷ ತಗೋಬರ್ಲಿ ಸರ್. ಸಿವಿಲ್ ಚೆನ್ನಾಗಿರೋ ಕಸ್ಟಮರ್ ಲೋನ್ ಮಾಡ್ಬಿಟ್ಟು ತಗೋಗ್ಲಿ ಸರ್ ಕಸ್ಟಮರ್. ಸರ್ ಬರ 1,25,000 ಕೊಡ್ತೀನಿ ಸರ್. ಇದು 1,25,000 7 ಮಾಡಲ್ ಆಲ್ಟೋ ಕೊಡ್ತೀನಿ ಸರ್ ನಿಮ್ಗೆ. ಸರ್ 1,10,000 ಸರ್. 35,000 ಬೇಡ ಸರ್. 1,10,000 ಹೌದು ಸರ್. ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಎಸಿ ಸರ್ ಬರ 1,55,000 ಕೊಡ್ತೀನಿ ಸರ್. 1,55,000 7 ಮಾಡಲ್ ಸಿಂಗಲ್ ಓನರ್ ಸ್ಯಾಂಟ್ರೋ ಕೊಡ್ತೀನಿ. ಅದು ಫ್ರೆಶ್ ಡಾಕ್ಯುಮೆಂಟ್. 2,55,000 ಕೊಡ್ತೀನಿ ಸರ್. 2,55,000 11 ಮಾಡಲ್ ಪೋಲೋ ಕೊಡ್ತೀನಿ ಸರ್. 2,55,000 ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ ಇದಕ್ಕೆ. ಸರ್ ಇದು 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಬರ 1,60,000 ಕೊಡ್ತೀನಿ ಸರ್. ಇದು ಶರಣ್ರಿ ಎಲ್ಲಾರು ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಕರ್ನಾಟಕ ಕಾರ್ಸ್ ಬಂದಿದ್ದೀನಿ. ಬರೀ 7 ಡೇಸ್ ಅಲ್ಲಿ ಗಾಡಿಗಳು ಎಷ್ಟು ಸೇಲ್ ಆಗಿದೆ ಫಸ್ಟ್ ಆಫ್ ಆಲ್ ಕೇಳೋಣ. ಅಂಡ್ ಈ ಸರ್ತಿ ನೋಡಬಹುದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ, ಲಾಸ್ಟ್ ವಿಡಿಯೋಕ್ಕಿಂತ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ವಿಡಿಯೋ ಯಾರು ಮಿಸ್ ಮಾಡಿದಾರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದನ್ನ ಆಕ್ಚುಲಿ ಓದ್ ವಿಡಿಯೋದಲ್ಲಿ ನೋಡ್ಬಿಟ್ಟು ಇನ್ನ ನಮ್ಗೆ ಜನ ದಿಸಕ್ಕೆ ಒಂದ್ 2 ಸಲ ಫೋನ್ ಮಾಡ್ತಾರೆ ಸರ್. ಹಣ ಚಿಕ್ಕಡಿದ್ರೆ ಹೇಳಿ ಅಂತ ಸರ್. ಓದ್ ವಿಡಿಯೋದಲ್ಲಿ ಹಾಕಿರೋ ಗಾಡಿ 80% ಸ್ಟಾಕ್ ಖಾಲಿ ಆಗಿದೆ. ಹೊಸ ಸ್ಟಾಕ್ ಬಂದಿದೆ ಸರ್ ಇವತ್ತು. ಫಸ್ಟ್ ಆಫ್ ಆಲ್ ಸರ್ ನಾವು ವೆಲ್ಕಮ್ ಮಾಡೋಣ ಸರ್. ಸರ್ ಒಂದೇ ಡೌಟ್ ಸರ್ ಕಸ್ಟಮರ್ ಗೆ ಇರೋದು, ಕಾಲ್ ಪಿಕ್ ಮಾಡೋದಿಲ್ಲ ಅಂತ ಸರ್. ನಮ್ಗೆ ದಿಸಕ್ಕೆ 2,000 ಫೋನ್ ಬರುತ್ತೆ ಸರ್. ಯಾಕಂದ್ರೆ ನಮ್ ಬಿಸ್ನೆಸ್ ಬೇಡ ಅಂತ ಇಲ್ಲ ಸರ್. ನಮ್ ಬಿಸ್ನೆಸ್ ಬೇಕು. ನಾವು ಫೋನ್ ಎದ್ದೇ ಇರ್ಲಿ ಸರ್. ಕರ್ನಾಟಕ ಕಾರ್ಸ್ ಬಂದ್ ನಿಮ್ ಶೋರೂಮ್ ಡೈರೆಕ್ಟ್ ಆಗಿ ಕರ್ನಾಟಕ ಕಾರ್ಸಿಗೆ ಬಂದ್ಬಿಡಿ. ಏನ್ ಬಜೆಟ್ ಅಲ್ಲಿ ಬೇಕು ಬಂದ್ ಗಾಡಿ ತಗೋ ಹೋಗ್ಲಿ ಸರ್ ಕಸ್ಟಮರ್. ಅದೇ ನಾನು ಹೇಳಿದ್ದು, ಒಂದ್ ಕಸ್ಟಮರ್ ಅನ್ನು ಕಾಲ್ ಮಾಡಿದ್ರು ಸರ್, ಪಿಕ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಆಗಿ ಲೊಕೇಶನ್ ಕರ್ನಾಟಕ ಕಾರ್ಸ್ ಹಾಕಿರ್ತೀನಿ, ಎಕ್ಸಾಕ್ಟ್ ಲೊಕೇಶನ್. ಆಕ್ಚುಲಿ ನಾವು ಒಂದೊಂದ್ಸತಿ ಹೊರಗಡೆ ವ್ಯಾಪಾರ ಮಾಡ್ತಿರ್ತೀವಿ, ಕಸ್ಟಮರ್ ಗಳು ಇರ್ತಾರೆ, ಅದಕ್ಕೋಸ್ಕರ ಎತ್ತಕ್ಕಾಗಲ್ಲ ಒಂದೊಂದ್ಸತಿ. ದಯವಿಟ್ಟು ಒಂದು ಬೇಜಾರು ಮಾಡ್ಕೋಬೇಡಿ. ನಾವು ಫೋನ್ ಎತ್ತಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಸರ್, ನಾಗರಬಾವಿ ಸರ್ಕಲ್ ಇಂದ 9 ಅಡಿ ಸರ್ವಿಸ್ ರೋಡ್, ಎಲ್ಲೂ ದೂರ ಹೋಗಂಗಿಲ್ಲ ಸರ್. ಸರ್ವಿಸ್ ರೋಡ್ ಲೆಫ್ಟ್ ಅಲ್ಲೇ ಶೋರೂಮ್ ಇದೆ. ಮತ್ತೆ 9 ಅಡಿ ಸಿಗ್ನಲ್ ಇಂದ ಬಂದ್ರೆ 9 ಅಡಿ ಸಿಗ್ನಲ್ ಇಂದ ನಾಗರಬಾವಿ ಸರ್ವಿಸ್ ರೋಡ್ ಅಲ್ಲಿ ಅಲ್ಲೊಂದು ಶೋರೂಮ್ ಇದೆ ಸರ್ ನಮ್ದು. 2 ಜಾಗದಲ್ಲಿ ಹೆಂಗ್ ಬೇಕಾದ್ರೂ ಬರ್ಬೋದು ಸರ್ ಕಸ್ಟಮರ್. ಅಂಡ್ ಎಕ್ಸಾಕ್ಟ್ ನಿಮ್ಗೆ ಲೊಕೇಶನ್ ಈ ಲೊಕೇಶನ್ ಬೇಕಂತಂದ್ರೆ ಪಕ್ಕದಲ್ಲಿ ಕಂಫರ್ಟ್ ರೈಡ್ ಅಂತ ಇದೆ, ಅದು ನಾಗರಬಾವಿ ಅಂತ ಹಾಕಿದ್ರೆ ಆ ಲೊಕೇಶನ್ ಬರುತ್ತೆ. ಪಕ್ಕದಲ್ಲೇ ಬರುತ್ತೆ ಕರ್ನಾಟಕ ಕಾರ್ಸ್. ನೀವು ಕರ್ನಾಟಕ ಕಾರ್ಸ್ ಅಂತ ಹೊಡೆದ್ರೆ ಆ ಓಲ್ಡ್ ಲೊಕೇಶನ್ ಹೋಗುತ್ತೆ. ಅಲ್ಲಿಂದ 500 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಆಗಿರುತ್ತೆ ಸರ್. ಬಸ್ ಸ್ಟಾಪ್ ಇಂದ ನೋಡ್ಕೊಂಡ್ ಬಂದ್ರೆ 200 ಮೀಟರ್ಸ್ ಶೋರೂಮ್ ಇದೆ ಸರ್. ಹೌದು. 9 ಅಡಿ ಕಡೆಯಿಂದ ಬಂದ್ರೆ ಅಲ್ಲಿ 200 ಮೀಟರ್ಸ್ ಇನ್ನೊಂದು ಶೋರೂಮ್ ಇದೆ ಸರ್. ಶೋರೂಮ್ ಇದೆ. ಅಲ್ಲಿ ಬಂದ್ರೆ ಇವ್ರು ಪಿಕ್ ಮಾಡ್ತಾರೆ, ಇಲ್ಲಿ ಬಂದ್ರು ಪಿಕ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಪಿಕ್ ಮಾಡಿ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಹಾಕಿ ಏನ್ ಬಜೆಟ್ ಇದೆ ತಗೋ ಬಂದ್ಬಿಡಿ ಕರ್ನಾಟಕ ಕಾರ್ಸಿಗೆ. ನಿಮ್ ಬಜೆಟ್ ಅಲ್ಲಿ ನೀವು ಕಾರ್ ತಗೋಗಿ ಸರ್. ಈ ಸರ್ತಿ ಸ್ಟಾರ್ಟಿಂಗ್ ಪ್ರೈಸಿಂಗ್ ಸರ್ ಈ ಸರ್ತಿ ನಮ್ ತಾವ ಯಾಕಂದ್ರೆ 80,000 ಸ್ಟಾರ್ಟ್ ಇದೆ ಸರ್. ಲೋ ಬಜೆಟ್ ಇದ್ದಿದೆಯಲ್ಲ ನಿನ್ನೆ ಮೊನ್ನೆ ಸೇಲ್ ಆಗಿದೆ ಸರ್. 80,000 ಹಿಡಿದು 6.5 ಲಕ್ಷ ತನಕ ಕಾರ್ಗಳಿದೆ ಸರ್ ನಮ್ ತಾವ. 6,50,000ಕ್ಕೆ ಒಂದು ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಸರ್? ನಮ್ ತಾವ್ ಬರೋದು ಲೋನ್ ಆಪ್ಷನ್ ಬಹಳ ಕಮ್ಮಿ ಸರ್. ಯಾಕಂದ್ರೆ ಕಸ್ಟಮರ್ ನಮ್ ತಾವ್ ತಗೋಬಾರ್ದ ಲೋ ಬಜೆಟ್ ನೋಡಿ 1,1,00,000 ಲಕ್ಷದ ಗಾಡಿ. ಕಸ್ಟಮರ್ ಯಾಕೆ ಲೋನ್ ಮಾಡ್ಬೇಕು? ಕ್ಯಾಶ್ ಬಟ್ ಮಾಡ್ತೀವಿ, ಲೋನ್ ಮಾಡೋಣ ಅಂತ ಏನಿಲ್ಲ ಸರ್. 10 ನಾವು ಕಸ್ಟಮರ್ ಗಾಡಿ ತಗೊಂಡ್ರೆ ಖಂಡಿತ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಕಸ್ಟಮರ್ಗೆ. ಈ ಸರ್ತಿ ಪ್ರೈಸಿಂಗ್ ಅಲ್ಲೇ ಬಂಪರ್ ಆಫರ್ ಅಂತ ಹೇಳ್ಬೋದು ಸರ್. ಇವತ್ತಂತ ಇಲ್ಲ ಸರ್, ನಮ್ ಶೋರೂಮ್ ಅಲ್ಲಿ ಯಾವಾಗಾದ್ರೂ ಪ್ರೈಸಿಂಗ್ ಅಲ್ಲಿ ಬಂಪರ್ ಆಫರ್ ಸರ್ ಕಸ್ಟಮರ್ಗೆ. ಸೂಪರ್ ಸರ್. ಈ ಸರ್ತಿ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ 70 ಗಾಡಿ ಸ್ಟಾಕ್ ಇದೆ ಸರ್. 70 ಗಾಡಿ? ಹೌದು ಸರ್. ಈ ಶೋರೂಮ್ ಅಲ್ಲ ಆ ಶೋರೂಮ್ ಅಲ್ಲ ಸರ್? ಈ ಶೋರೂಮ್ ಅಲ್ಲಿ 60 ಗಾಡಿ ಇದೆ, ಆ ಆಫೀಸ್ ಅಲ್ಲಿ ಒಂದು 20 ಗಾಡಿ ಇದೆ ಸರ್. ಟೋಟಲ್ ಆಗಿ 70 ಗಾಡಿ ಇದೆ ಸರ್. ಹಾಗೆ 70 ಗಾಡಿ ಇದೆ ಸರ್. ಮತ್ತೊಂದು ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಅಂಡ್ ಕಮಿಷನ್ ಯಾವ ತರ ಇರುತ್ತೆ ಸರ್? ಹಿಂದೆನೂ ತಗೊಳ್ಳಿಲ್ಲ ಕಮಿಷನ್, ಮುಂದೆನೂ ತಗೊಳ್ಳಲ್ಲ ಸರ್. ಕರ್ನಾಟಕ ಕಾರ್ಸ್ ಅಲ್ಲಿ ಯಾವ್ದೇ ತರದ್ದು ಕಮಿಷನ್ ಇಲ್ಲ, ಯಾವ್ದೇ ತರದ್ದು RTO ಚಾರ್ಜಸ್ ಇಲ್ಲ. ಕಸ್ಟಮರ್ 6 ಮಂತ್ ಇಂಜಿನ್ ವ್ಯಾರಂಟಿ ಫ್ರೀ ಆಗಿ ಕೊಡ್ತೀವಿ ಸರ್ ಕಸ್ಟಮರ್ ನಾವು. ಇಂಜಿನ್ ವಾರಂಟಿ ಒಂದಿರುತ್ತೆ? ಹೌದು ಸರ್, ಮೊದ್ಲಿಂದ ಕೊಡ್ತಿದೀವಿ ಸರ್. ಇವಾಗಂತ ಏನಿಲ್ಲ ಸರ್, ಮೊದ್ಲಿಂದ ಇಂಜಿನ್ ವ್ಯಾರಂಟಿ ಕಸ್ಟಮರ್ ಸರ್. ಚೆನ್ನಾಗಿರೋ ಗಾಡಿ ಕಸ್ಟಮರ್ ಇಂಜಿನ್ ವ್ಯಾರಂಟಿ ಕೊಡಕ್ ಏನಿದೆ ಸರ್? ಯಾಕಂದ್ರೆ ಕಸ್ಟಮರ್ ಬಳ್ಳಾರಿ, ಹುಬ್ಳಿ, ಧಾರವಾಡ, ಶಿವಮೊಗ್ಗ, ಚಿತ್ರದುರ್ಗ, ಹಾಸನ, ಈ ಕಡೆ ಬಂದ್ರೆ ಮೈಸೂರು, ಚಾಮರಾಜನಗರ, ಮಡಿಕೇರಿ ಮತ್ತೆ ಹುಣಸೂರು ಆ ಕಡೆಯಿಂದ ಬರ್ತಾರೆ ಸರ್ ಕಸ್ಟಮರ್. ಯಾಕೆ ಸರ್ ಬರ್ತಾರೆ ಕರ್ನಾಟಕ? ಇದಷ್ಟೇ ಅಲ್ಲ, ಮತ್ತೊಂದು ಆಡ್ ಮಾಡ್ತೀನಿ, ಆಂಧ್ರದಿಂದನೂ ಬರ್ತಾರೆ ಸರ್ ಜನ. ಸರ್ ಆಂಧ್ರ ಅಲ್ಲ, ತಮಿಳ್, ಚೆನ್ನೈಯಿಂದ ಬಂದು ತಗೊಂಡಿದೆ ಸರ್ ನಮ್ಮ ಕಾರ್ಗಳು. ಹೌದು ಸರ್. ಇದಷ್ಟೇ ಕವರ್ ಮಾಡಬೇಡಿ, ಇನ್ನು ಚೆನ್ನೈ, ಆಂಧ್ರದಿಂದನೂ ಸರ್. ನಮ್ ಕರ್ನಾಟಕ ಕಾರ್ಸ್ ಇರೋದೇ ನಮ್ ಕರ್ನಾಟಕ ಜನರಿಗೋಸ್ಕರ ಸರ್. ನಿಮ್ಗೆ ಏನ್ ಬಜೆಟ್ ಅಲ್ಲಿ ಬೇಕಾಗಿದೆ ಗಾಡಿ ಕರ್ನಾಟಕ ಕಾರ್ಸಿಗೆ ಬರ್ರಿ. ಯಾಕಂದ್ರೆ ಪಾಪ ನಂತ ಬಂದ್ಬಿಟ್ಟು ಕಸ್ಟಮರ್ಗಳು ಅಣ್ಣ ಯಾರ್ ತಾವನು ಕಾರ್ ಕೇಳ್ತೆ ಕೊಟ್ಟಿಲ್ಲ, ಅಣ್ಣ ಯಾರ್ ತಾವನು ಇದ್ ಮಾಡ್ದೆ ಕಾರ್ ಕೇಳ್ತೆ ಕೊಟ್ಟಿಲ್ಲ, ಫಂಕ್ಷನ್ ಹೋಗಿ ಕೇಳ್ತೆ ಕೊಟ್ಟಿಲ್ಲ, ನಮ್ ತಾಯಿಗೆಲ್ಲೋ ಕರ್ಕೊ ಹೋಗ್ಬೇಕಿತ್ತು ಕೊಟ್ಟಿಲ್ಲ ಸರ್. ಯಾಕಂದ್ರೆ ಅಂತವ್ರು ಬಹಳ ಜನ ಅಂತ ಕೇಳ್ತಾರೆ ಸರ್. ಆ ಕರ್ನಾಟಕ ಕಾರ್ಸ್ ಅಂತವ್ರು ನಮ್ ಶೋರೂಮ್ ಇರೋದು ಬಂದ್ ಕಸ್ಟಮರ್ ಖಂಡಿತ ಗಾಡಿ ತಗೋ ಹೋಗ್ಲಿ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ? ಖಂಡಿತ ಮಾಡೋಣ ಸರ್. ಯಾವಾಗ್ಲೂ 2 ವೀಲರ್ ಬಜೆಟ್ ಅಂತಿರ್ತಾರೆ ಸರ್. 2 ವೀಲರ್ ಬಜೆಟ್ ಗಿಂತ ಕಮ್ಮಿ ರೇಟ್ ಅಲ್ಲಿ ಕೊಡ್ತೀನಿ ಸರ್. 2005 ಮಾಡಲು ಅಸೆಂಟ್, ಪೆಟ್ರೋಲ್, ವಿವಾ, ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇಂಟೀರಿಯರ್ ವೈಸಿಗೆ ಬಂದ್ರೆ ಇದಕ್ಕೆ ನಿಮ್ಗೆ ಬ್ಯಾಕ್ ಇದೆ, ಗುಡ್ ಕಂಡೀಷನ್ ಟೈರ್ ಇದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ.
ಒಂದು 14 to 15 ಮೈಲೇಜ್ ಬರುತ್ತೆ. ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಸರ್. ಪ್ರೈಸಿಂಗ್ ಏನು ಬರೀ 85,000 ಕೊಡ್ತೀನಿ ಸರ್. ಇದು 85,000 ಕೊಡ್ತೀನಿ ಸರ್. ನೆಗೋಷಿಯಬಲ್ ಪ್ರೈಸ್ ಸರ್ ಖಂಡಿತ ಮಾಡೋಣ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ನಮ್ ಕಾಲೇಜ್ ಹುಡುಗರು ನೋಡಿದ್ರೆ ಸಿವಿಕ್ ಬ್ಯಾಕ್ ಅಂತ ಯಾವಾಗ್ಲೂ ಫೋನ್ ಮಾಡ್ತಾನೆ ಇರ್ತಾರೆ ಸರ್. 2006 ಮಾಡಲು ಸಿವಿಕ್ ಆಟೋಮೆಟಿಕ್ SMT 1.8 ಬರುತ್ತೆ ಸರ್. ಇದು ಪೆಟ್ರೋಲ್ ವೇರಿಯಂಟ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಟೈರ್ ಗಳಿದೆ, ವಿತ್ ಮ್ಯಾಗ್ವಿಲ್ ಇದೆ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ವೇರಿಯಂಟ್. 12 to 13 ಮೈಲೇಜ್ ಬರುತ್ತಿದ್ದು. ಓಕೆ, ನಮ್ಮ ಹುಡುಗರು ತಗೊಂಡ್ರೆ ಒಂಥರ ಫೀಲ್ ಸರ್ ಈ ಗಾಡಿ ಸಿವಿಕ್ ತಗೊಂಡ್ರೆ. ಪ್ರೈಸಿಂಗ್ ಸರ್ ಇದು 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಬರ 1,60,000 ಕೊಡ್ತೀನಿ ಸರ್. ಇದು 1,60,000 ಸಿವಿಕ್ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಇರೋದು ಸರ್. ಸರ್ ಫಿಯೆಸ್ಟಾಗಳಿದೆ ಸರ್. 2013 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಕ್ಲಾಸಿಕ್ ಟೈಟಾನಿಯಂ ಸರ್. ಇದು ಓಕೆ, ನೋಡಬಹುದು ಟೈರ್ ಕಂಡೀಷನ್ ಮಾತ್ರ ಸಖತ್ತಾಗಿದೆ. ಹಾಗೆ ಇಂಟೀರಿಯರ್ ಹೋಗೋದಾದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಟ್ಟು ಸರ್. ಆಂಡ್ರಾಯ್ಡ್ ಟಚಿಂಗ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಗಾಡಿಯಲ್ಲಿ ಯಾವುದಾದ್ರೂ ಡೆಂಟು ಸ್ಕ್ರಾಚ್ ಏನಿಲ್ಲ ಸರ್ ಇದರಲ್ಲಿ. ಹಾಗೆ ಪ್ರೈಸಿಂಗ್ ಸರ್ ಬರೀ 2,25,000 13 ಮಾಡಲ್ ಫಿಯೆಸ್ಟಾ ಕೊಡ್ತೀನಿ ಸರ್. ಬ್ಯಾಂಗ್ಳೂರ್ ಹುಡ್ಕೋ ಬಂದ್ರು, ಈ ಬ್ಯಾಂಗ್ಳೂರ್ ಅಲ್ಲ ಕರ್ನಾಟಕ ಹುಡ್ಕೋ ಬಂದ್ರು 3 ಲಕ್ಷದಿಂದ ಕಮ್ಮಿ ಯಾರು ಕೊಡಲ್ಲ ಸರ್ ಗಾಡಿ. ಇಡೀ ಕರ್ನಾಟಕ ಹುಡ್ಕೊಂಡ್ ಬಂದು ಕರ್ನಾಟಕ ಚಾಲೆಂಜಿಂಗ್ ಕರ್ನಾಟಕದಲ್ಲಿ ಹುಡ್ಕೋ ಬಂದು ಕರ್ನಾಟಕ ಕಾರ್ಸಲ್ಲಿ ಗಾಡಿ ತಗೊಳ್ಳಿ ಸರ್ ಕಸ್ಟಮರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ ನಿಮ್ಗೆ ಡೀಸೆಲ್ ಬೇಡವಾ? 10 ಮಾಡಲ್ ಪೆಟ್ರೋಲ್ ಕೊಡ್ತೀನಿ ಸರ್. ಇದು 2009 ಮಾಡಲ್ ಸೆಕೆಂಡ್ ಓನರ್ ZXC ಪೆಟ್ರೋಲ್ ಸರ್. ಇದು ಓಕೆ, ಅಂಡ್ ನೋಡಬಹುದು ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಟೈರ್ ಕಂಡೀಷನ್ ಚೆನ್ನಾಗಿದೆ, ಮ್ಯಾಗ್ವಿಲ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಓಡಿರೋದು 79,000 ಆಗಿರುತ್ತೆ. ಹೌದು ಸರ್. ಅಂಡ್ ರೇರ್ ಸೈಡ್ ಎಲ್ಲ ಚೆನ್ನಾಗಿದೆ. ಅಂಡ್ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾ ಡೀಸೆಲ್ ಇದೆ. ತುಂಬಾ ಆಪ್ಷನ್, ತುಂಬಾ ಕಲರ್ ಇದೆ ಅಂತ. ಹೌದು ಸರ್. ಪ್ರೈಸಿಂಗ್ ಸರ್. ಸರ್ ನಮ್ಮ ಉತ್ತರ ಕರ್ನಾಟಕದವ್ರು ನೋಡಿದ್ರೆ ಯಾವತ್ತು ಫಿಯೆಸ್ಟಾ ಬೇಕು ಅಂತ ಇರ್ತಾರೆ ಸರ್. ಅಂತವ್ರಿಗೆ 1,90,000 ಕೊಡ್ತೀನಿ ಸರ್. ಇದು 1,90,000 ನೆಗೋಷಿಯಬಲ್ ಪ್ರೈಸ್. 9 ಮಾಡಲ್ ಫಿಯೆಸ್ಟಾ ಕೊಡ್ತೀನಿ ಸರ್. ಅದು 6 ಮಂತ್ ವ್ಯಾರಂಟಿ, ಯಾವ್ದಾದ್ರು ಗಾಡಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಟಾಟಾ ಇಂಡಿಗೋ ಮರೀನಾ ಇದೆ. ನಮ್ಮ ಹಳ್ಳಿ ಜನರು ನೋಡಿದ್ರೆ ಅದ್ರ ಲಗೇಜ್ ಹೊಡೆಯಕ್ಕೆ ಅಥವಾ 8 ಸೀಟರ್ ವೆಹಿಕಲ್ ಮಾಡಕ್ಕೆ ಒಳ್ಳೆ ಗಾಡಿ ಸರ್. ಇದು ಬೂಟ್ ಸ್ಪೇಸ್ ಸಕ್ಕತ್ತಾಗಿದೆ ಸರ್ ಇದರಲ್ಲಿ. ಓಕೆ, ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಫೀಚರ್ಸ್ ಅಲ್ಲಿ ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಸೆಂಟ್ರಲ್ ಲಾಕ್ ರಿಮೋಟ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಮತ್ತೆ ಡಿಕ್ಕಿ ಬೂಟ್ ಸ್ಪೇಸ್ ಕೂಡ ತೋರಿಸ್ಕೊಡ್ತೀನಿ. 89,000 ಓಡಿದೆ. ಆರಾಮಾಗಿ 5 ಸೀಟರ್ ವೆಹಿಕಲ್ 8 ಸೀಟರ್ ವೆಹಿಕಲ್ ಮಾಡ್ಕೋಬಹುದು. ಚಿಕ್ಕಮಗಳಿದ್ರೆ 4 ಜನ ಕೂರ್ಸ್ಕೊ ಹೋಗ್ಬೋದು ಸರ್ ಇದರಲ್ಲಿ. ಓಕೆ, ಹೌದು ಸರ್. ಹಾಗೆ ಪ್ರೈಸಿಂಗ್ ಸರ್ 1,05,000 ಕೊಡ್ತೀನಿ ಸರ್. 1,05,000 ಗಾಡಿ ಕೊಡ್ತೀನಿ ಸರ್. 1 ಲಕ್ಷ ಆಗ್ಬೋದಾ ಸರ್? ಇನ್ನ ಕಮ್ಮಿ ಬೇಕಾ? ಬರ್ರಿ ಸರ್, ಕರ್ನಾಟಕ ಕಾರ್ಸಿಕ್ ಮಾಡ್ಕೊಡ್ತೀನಿ. ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್. 2 ವೀಲರ್ ತಗೊಳ್ಳೋ ಬದ್ಲಿ ಒಂದು ನ್ಯಾನೋ ತಗೋಬೇಡಿ ಸರ್. ಯಾಕಂದ್ರೆ ಬಿಸಿಲು ಕಾಲದಲ್ಲಿ ಮಳೆ ಬಂದಾಗ ಎಲ್ಲ ಆರಾಮಾಗಿ ಕಾರಲ್ಲಿ ಹೋಗ್ಬೋದು. ನೀವು 4 ಜನ 2 ವೀಲರ್ ತಗೊಂಡು ಇಬ್ರು ಹೋಗ್ಬೋದು, ಕಾರಲ್ಲಿ 4 ಜನ ಹೋಗ್ಬೋದು. 2011 ಮಾಡಲ್ ಟಾಟಾ ನ್ಯಾನೋ LX ಸರ್. ಇದು ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗ್ ಏನ್ ಹೇಳ್ತೀವಿ ಸರ್? ಪ್ರೈಸಿಂಗ್ ಬರೀ 70,000 ಕೊಡ್ತೀನಿ ಸರ್. ಇದು 70,000 70,000 ಹೆಚ್ಚು ಕಮ್ಮಿ ಬೇಕಾ? ಕರ್ನಾಟಕ ಕಾರ್ಸಿಗೆ ಬಂದು ವಿಸಿಟ್ ಆಗಿ ಕಮ್ಮಿ ಕೊಡ್ತೀನಿ. 65,000 ಸರ್ ಮಾಡೋಣ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಗಾಡಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ i20 ತೋರಿಸಿ ಸರ್. i20 ಮಾತ್ರ ಸಖತ್ತಾಗಿದೆ ನೋಡಬಹುದು. 2012 ಮಾಡಲ್ ಸೆಕೆಂಡ್ i20 ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್ ಸರ್. ಇದು ಓಕೆ, ಟೈರ್ ಕಂಡೀಷನ್ ಸಖತ್ತಾಗಿದೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿನೇ ಸಖತ್ತಾಗಿದೆ ಸರ್. ಹೌದು, ನೋಡಬಹುದು. ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಕರ್ನಾಟಕ ಗಾಡಿಗಳು ಮಾತ್ರ ಸರ್. ಅದರ್ ಸ್ಟೇಟ್ ಗಾಡಿ ತಗೊಳಲ್ಲ, ಅದರ್ ಸ್ಟೇಟ್ ಗಾಡಿ ಮಾರಲ್ಲ ಸರ್. ನಾವು ಏನಿದ್ರು ಕರ್ನಾಟಕದವ್ರು ಕರ್ನಾಟಕ ಗಾಡಿನೇ ಮಾರ್ತೀವಿ. ಓಕೆ, ಹಾಗೆ ಇಂಟೀರಿಯರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಶೇರಿಂಗ್ ರಿಮೋಟ್ ಕಂಟ್ರೋಲ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಆಟೋಮೆಟಿಕ್ ORMs ಬರುತ್ತೆ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾಗ್ವಿಲ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ, 20+ ಮೈಲೇಜ್ ಬರುತ್ತೆ ಗಾಡಿ. ಇದು ಪ್ರೈಸಿಂಗ್ ಸರ್ ಬರೋ 3,25,000 12 ಮಾಡಲ್ i20. ಸೊ ಡೌನ್ ಪೇಮೆಂಟ್ ಹೋಗೋದಾದ್ರೆ ಸರ್ 1 ಲಕ್ಷ ರೂಪಾಯಿ ತಗೋಬರ್ಲಿ, ಉಳಿದಿದ್ದ ಕಸ್ಟಮರ್ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ, ತೋರಿಸಿ ಸರ್. 2013 ಮಾಡಲ್ ಫಿಯೆಸ್ಟಾ ಕ್ಲಾಸಿಕ್ ಟೈಟಾನಿಯಂ ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಸರ್. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚಿಂಗ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಯಾವುದೇ ತರದ್ದು ಡೆಂಟು ಸ್ಕ್ರಾಚ್ ಏನಿಲ್ಲ, 18 ಮೈಲೇಜ್ ಬರುತ್ತೆ ಸರ್. ಇದು ಪ್ರೈಸಿಂಗ್ ಸರ್ 2,25,000 ಗಾಡಿ ಕೊಡ್ತೀನಿ ಸರ್. ಇದು 2,25,000 2013 ಮಾಡಲ್ ಫಿಯೆಸ್ಟಾ ಕೊಡ್ತೀನಿ ಸರ್. ಫಿಯಟ್ ಪುಂಟೋ 2 ಇತ್ತು ಸರ್. ಇನ್ನೊಂದು ಆಫೀಸ್ ಅಲ್ಲಿ ಇದೆ ಸರ್. ಇದು ಫಿಯಟ್ ಪುಂಟೋ ಮೋಷನ್ ಪ್ಯಾಕ್ 2010 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು ಡೀಸೆಲ್. ಓಕೆ, ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ ನಿಮಗೆ. ಹಾಗೆ ನೋಡಬಹುದು ಇಂಟೀರಿಯರ್ ಹೋಗೋದಾದ್ರೆ ಸಖತ್ತಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ ಸರ್. ಓಡಿರೋದು ಸರ್ ಇದು? ಸರ್ ಓಡಿದೆ ಸರ್, 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಇದು ಪ್ರೈಸಿಂಗ್ ಸರ್ ಬರೋ 1,65,000 ಕೊಡ್ತೀನಿ ಸರ್. 1,65,000 10 ಮಾಡಲ್ ಫಿಯಟ್ ಪುಂಟೋ ಕೊಡ್ತೀನಿ ಸರ್. ಸರ್ ಹಾಗೆ ನೆಕ್ಸ್ಟ್ ಗಾಡಿ ಪೋಲೋ. ಈ ಪೋಲೋ ಸೇಲ್ ಆಗಿದೆ ಸರ್. ಸ್ಯಾಂಟ್ರೋ ಇದೆ, ತೋರಿಸಿ ಸರ್. ಹೇಳಿ. 2007 ಮಾಡಲ್ ಸಿಂಗಲ್ ಓನರ್ ಗಾಡಿ, ಫ್ರೆಶ್ 5 ವರ್ಷ FC 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿಯಲ್ಲಿ ಮ್ಯಾಗ್ವಿಲ್ ಬರುತ್ತೆ ನಿಮ್ಗೆ, ವಿತ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸಿಗೆ ಹೋದ್ರೆ ಇದಕ್ಕೆ ನಿಮ್ಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. 80,000 ಓಡಿದೆ ಸರ್. ಇದು ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ವಿತ್ ಮ್ಯಾಗ್ವಿಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಜಿಂಗ್ ಅಲ್ವಾ ಸರ್ ಇದು? ಹಾ ಸರ್, ಜಿಂಗ್ ಸರ್. ಇದು ಪ್ರೈಸಿಂಗ್ ಸರ್ ಬರೋ 1,55,000 ಕೊಡ್ತೀನಿ ಸರ್. 1,55,000 7 ಮಾಡಲ್ ಸಿಂಗಲ್ ಓನರ್ ಸ್ಯಾಂಟ್ರೋ ಕೊಡ್ತೀನಿ. ಅದು ಫ್ರೆಶ್ ಡಾಕ್ಯುಮೆಂಟ್.
ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಸರ್ ಮತ್ತೆ ಫಿಯಟ್ ಪುಂಟೋ ತಗೊಳ್ಳಿ ಸರ್. 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು. ರೆಡ್ ಕಲರ್ ಚೆರಿ ರೆಡ್ ಅಲ್ಲಿ ಬರುತ್ತೆ ನಿಮಗೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡಬಹುದು. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಎಸಿ ಪವರ್ ಶೇರಿಂಗ್, ನಿಮಗೆ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು. ಓಕೆ, ಪ್ರೈಸಿಂಗ್ ಸರ್ ಸರ್ 1,75,000 ಕೊಡ್ತೀನಿ ಸರ್. 1,75,000 ಸರ್ ಇದಕ್ಕಿಂತ ಕಮ್ಮಿ ಬೇಕಾ? ಸ್ಯಾಂಟ್ರೋ ಇನ್ನೊಂದು ಎಷ್ಟು ಬಂದಿದ್ದ ತೋರಿಸಿ ಸರ್ ಗಾಡಿ. ಓಕೆ, ಹೇಳಿ ಸರ್ 2006 ಮಾಡಲ್, ಸೆಕೆಂಡ್ ಓನರ್, ಸ್ಯಾಂಟ್ರೋ ಜಿಂಗ್ ಸರ್ ಇದು, ಎಕ್ಸಿ ಸರ್ ಇದು, ಟಾಪ್ ಎಂಡ್ ಸರ್ ಇದು. ಓಕೆ, ನೋಡಬಹುದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಓಕೆ, ಇಂಟೀರಿಯರ್ ವೈಸಿಗೆ ಹೋದ್ರೆ ನಿಮಗೆ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲ ಇದೆ ಸರ್ ಇದರಲ್ಲಿ. ಪ್ರೈಸಿಂಗ್ ಸರ್ 1,40,000 ಕೊಡ್ತೀನಿ ಸರ್ ಇದು. 1,40,000 ಹೌದು ಸರ್. ಚವರ್ಲೆ ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್, LT ಪೆಟ್ರೋಲ್ ಟಾಪ್ ಎಂಡ್ ಸರ್ ಇದು. ಪೆಟ್ರೋಲ್ ಟಾಪ್ ಎಂಡ್ ಗಾಡಿ. ನಿಮಗೆ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಇದೆಯಾ ಸರ್ ಇದರಲ್ಲಿ? ಸರ್ ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ, ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದಕ್ಕೆ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ ಅಂತ. ಓಕೆ, ನೋಡಬಹುದು. ಅಂಡ್ ಮೈಲೇಜ್ ಸರ್ ಪೆಟ್ರೋಲ್ ಸರ್ ಮೈಲೇಜ್ 18 ಬರುತ್ತೆ ಸರ್ ಇದು. ಇದು ಓಡಿರೋದು ಸರ್ ಓಡಿದೆ ನಿಮಗೆ 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು. ಪ್ರೈಸಿಂಗ್ ಸರ್ 1,75,000 ಕೊಡ್ತೀನಿ ಸರ್. ಅದು 11 ಮಾಡಲ್ ಚವರ್ಲಿ ಬೀಟ್ ಕೊಡ್ತೀನಿ ಸರ್. 1,75,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಎಲೆಂಟ್ರಾ ಇದೆ ಸರ್, 2013 ಮಾಡಲ್, ಸೆಕೆಂಡ್ ಓನರ್, SX ಸರ್ ಇದು. SX ವೇರಿಯಂಟ್ ಆಗಿದೆ, ಆಪ್ಷನ್ ಬರುತ್ತೆ, ಪುಷ್ ಟು 6 ಇಯರ್ ಬ್ಯಾಕ್ ಬರುತ್ತೆ ಸರ್ ಇದಕ್ಕೆ. ಓಕೆ, ಸೇಫ್ಟಿ ವೈಸ್ ಮಾತಾಡಂಗಿಲ್ಲ ಅಂತ ಹೇಳ್ಬೋದು. ಮಾತಾಡಂಗಿಲ್ಲ ಸರ್, ಎಲ್ಲ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಓಕೆ, ನೋಡಬಹುದು ಇಂಟೀರಿಯರ್ ತೋರಿಸ್ತಿದ್ದೀನಿ. ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, 6 ಏರ್ ಬ್ಯಾಗು ಅಂಡ್ ರೇರ್ ಸೈಡ್ ನಿಮಗೆ ಹೋಗೋದಾದ್ರೆ ವೆಲ್ ಮೇಂಟೈನ್ ಆಗಿದೆ. ಅಂಡ್ ಮೈಲೇಜ್ ಹೋಗೋದಾದ್ರೆ ಸರ್ ಇದು ಸರ್ 20+ ಬರುತ್ತೆ ಸರ್ ಮೈಲೇಜ್ ಇದು. ಪ್ರೈಸಿಂಗ್ ಸರ್ ಬೇರೆ ಶೋರೂಮ್ ಹೋದ್ರೆ 6.5 ಲಕ್ಷದಿಂದ ಕಮ್ಮಿ ಯಾರು ಕೊಡಲ್ಲ ಗಾಡಿ. 5.5 ಲಕ್ಷಕ್ಕೆ ಕೊಡ್ತೀನಿ ಸರ್. 5,50,000 ಸರ್ ಹೇಳೋದಲ್ಲ, ಕಸ್ಟಮರ್ 50 ಶೋರೂಮ್ ಹುಡುಕ್ಲಿ, ಸಿಕ್ಕಿಲ್ವಾ ಕರ್ನಾಟಕ ಆಕರ್ಸಿಗೆ ಬರ್ಲಿ ಸರ್. ಫಸ್ಟ್ 50,000 ಹುಡುಕ್ಲಿ, 50 ಶೋರೂಮ್ ಹುಡುಕ್ಲಿ ಸರ್ ಕಸ್ಟಮರ್. ಓಕೆ ಸರ್ ಆಲ್ಟೋ ತಗೊಳ್ಳಿ, 2006 ಮಾಡಲ್, ಸೆಕೆಂಡ್ ಓನರ್, ಆಲ್ಟೋ LXi ಸರ್ ಇದು. LX ವೇರಿಯಂಟ್ ಅಂಡ್ ಬೆಂಗಳೂರು ಪಾಸಿಂಗ್ ನೋಡಬಹುದು. ಗುಡ್ ಕಂಡೀಷನ್ ಟೈರ್ ಗಳಿದೆ, ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಓಡಿರೋದು ಸರ್ ಇದು ಸರ್ ಓಡಿದೆ ನಿಮ್ಗೊಂದು 83,000 ಓಡಿದೆ ಸರ್ ಇದು. 83,000 ಓಡಿರೋ ಗಾಡಿಗೆ ಏನ್ ಪ್ರೈಸ್ ಮಾಡ್ತಿದ್ದೀರಾ ಸರ್ 1,25,000 ಕೊಡ್ತೀನಿ ಸರ್ ಇದು. 1,25,000 25,000 7 ಮಾಡಲ್ ಆಲ್ಟೋ ಕೊಡ್ತೀನಿ ಸರ್ ನಿಮ್ಗೆ. ಹಾಗೆ ಸ್ಯಾಂಟ್ರೋಗಳ ಎರಡು ತಗೊಳ್ಳಿ ಸರ್, ಇನ್ನ 2 ಗಾಡಿ ಇದೆ. ಹೇಳಿ. 2006 ಮಾಡಲ್, ಸೆಕೆಂಡ್ ಓನರ್ ಸರ್ ಗಾಡಿ ಇದು. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಮ್ಯಾಗ್ವಿಲ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಸರ್ ಗಾಡಿಯಲ್ಲಿ. ಓಕೆ, ಇಂಟೀರಿಯರ್ ನೋಡಬಹುದು. ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾ ಸರ್. ಓಡಿರೋದು ಸರ್ 75,000 ಓಡಿದೆ ಗಾಡಿ. ಹೌದು ಸರ್. ಪ್ರೈಸಿಂಗ್ ಸರ್ 1,40,000 ಕೊಡ್ತೀನಿ ಸರ್ ಇದು. 1,40,000 ಸ್ಯಾಂಟ್ರೋ ವಿತ್ ಮ್ಯಾಗ್ವಿಲ್ ಇರೋ ಗಾಡಿ. ಮ್ಯಾಗ್ವಿಲ್ ಇರೋ ಗಾಡಿ ಕೊಡ್ತೀನಿ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಮೇತ ಸರ್. ನೆಕ್ಸ್ಟ್ ಗಾಡಿ ಮತ್ತೊಂದು 2009 ಮಾಡಲ್, ಥರ್ಡ್ ಓನರ್ ಸರ್ ಇದು. ಸ್ಯಾಂಟ್ರೋ ಜಿಂಗ್ ಎಕ್ಸಿ ಸರ್ ಇದು, ಫ್ರೆಶ್ ಡಾಕ್ಯುಮೆಂಟ್ ಸರ್ ಇದಕ್ಕೂ. ಓಕೆ, 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ ಸರ್ ಇದಕ್ಕೆ. ಓಡಿರೋದು ಸರ್ ಅಂದಾಜು ಸರ್ ಗಾಡಿ ಓಡಿದೆ ನಿಮ್ಗೆ 77,000 ಓಡಿದೆ ಸರ್ ಇದು. 77,000 ಓಡಿರೋ ಗಾಡಿಗೆ ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಎಸಿ ಪವರ್ ಶೇರಿಂಗ್, 2 ಡೋರ್, 4 ವಿಂಡೋಸ್ ಎಲ್ಲ ಬರುತ್ತೆ. 1,60,000 9 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ ಸರ್ ನಿಮ್ಗೆ. 1,60,000 60,000 ಅದು 9 ಮಾಡಲ್ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಇಯಾನ್ ಇದೆ ಸರ್, ಹೇಳಿ. 2015 ಮಾಡಲ್, ಥರ್ಡ್ ಓನರ್ ಸರ್, ಇಯಾನ್ ಮ್ಯಾಗ್ನಾ ಸರ್ ಇದು. ಓಕೆ, ಮ್ಯಾಗ್ನಾ ವೇರಿಯಂಟ್. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಹಾಗೆ ನಿಮಗೆ ಇಂಟೀರಿಯರ್ ವೆಲ್ ಮೇಂಟೈನ್ಡ್, ಲೆದರ್ ಇವಾಗ ಹಾಕ್ಸಿದಾರೆ ಅನ್ಕೋತೀನಿ. ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 2 ಡೋರ್, 4 ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಕೆ, ಓಡಿರೋದು ಸರ್ ಗಾಡಿ ಓಡಿದೆ 80,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ 2,40,000 15 ಮಾಡಲ್ ಇಯಾನ್ ಕೊಡ್ತೀನಿ ಸರ್. 12 ಮಾಡಲ್ ಕೊಡಲ್ಲ ಆ ರೇಟಿಗೆ ನಿಮ್ಗೆ. 2,40,000 15 ಮಾಡಲ್ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್ ಇದು ಬಂದು 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಸರ್ ಇದು. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಸರ್ ಗಾಡಿಯಲ್ಲಿ. ಹಾಗೆ ಇಂಟೀರಿಯರ್ ಸರ್. ಸರ್ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 2 ಡೋರ್, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ. ಓಕೆ, ಹಾ ಸರ್. ಪ್ರೈಸಿಂಗ್ ಸರ್ 1,90,000 ಕೊಡ್ತೀನಿ ಸರ್ ಇದು. 1,90,000 ಫೋರ್ಡ್ ಫಿಗೋ ಸರ್ ವಿತ್ ಮ್ಯಾಗ್ವಿಲ್, 20+ ಮೈಲೇಜ್ ವಿತ್ ಮ್ಯಾಗ್ವಿಲ್ ಸರ್. ಓಕೆ, ಹೇಳಿ. ಸರ್ ಐಟನ್ ತಗೊಳ್ಳಿ, ನಿಮ್ಗೆ ಫಿಗೋ ಬೇಡವಾ? ಐಟನ್ ತಗೋಗಿ, 2009 ಮಾಡಲ್, ಥರ್ಡ್ ಓನರ್, ಐಟನ್ ಮ್ಯಾಗ್ನಾ ಪೆಟ್ರೋಲ್ ಸರ್ ಇದು. 5 ವರ್ಷ ಫಿಟ್ನೆಸ್, 1 ವರ್ಷ ಇನ್ಶೂರೆನ್ಸ್ ಸರ್ ಇದಕ್ಕೆ. ಓಕೆ, ಹಾಗೆ ನಿಮ್ಗೆ ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಹಾಗೆ ಇಂಟೀರಿಯರ್ ಸಖತ್ತಾಗಿದೆ, ಇಂಟೀರಿಯರ್ ನೋಡಬಹುದು. ಸರ್ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 2 ಡೋರ್, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಡಿರೋದು ಒಂದು ಸಿಟಿಯಲ್ಲಿ ಓಡಿಸಕ್ ಒಳ್ಳೆ ಗಾಡಿ ಸರ್ ಇದು. ಓಡಿರೋದು ಸರ್ ಓಡಿದೆ ನಿಮ್ಗೆ ಒಂದು 78,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಸರ್ ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. 2 ಲಕ್ಷಕ್ಕೆ 9 ಮಾಡಲ್ ಐಟನ್ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಇಲ್ಲ ಸ್ವಿಫ್ಟ್ ತೋರಿಸಿ ಸರ್. ಐಟನ್ ಮಾಡಲ್ ಸ್ವಿಫ್ಟ್ ಇದೆ, ತುಂಬಾ ಜನ 2010 ಮಾಡಲ್, ಥರ್ಡ್ ಓನರ್ ಸರ್ ಸ್ವಿಫ್ಟ್ ಇದು. LXi to VXi ಪೆಟ್ರೋಲ್ ಸರ್ ಇದು. ಓಕೆ, ಅಪ್ಗ್ರೇಡೆಡ್ ವರ್ಷನ್ ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ನಾರ್ಮಲ್ ಸಿಸ್ಟಮ್ ಬರುತ್ತೆ. ಓಡಿರೋದು ಸರ್ ಇದು? ಸರ್ ಓಡಿದೆ ಸರ್ 89,000 ಓಡಿದೆ ಸರ್ ಇದು. 89,000 ಓಡಿರೋ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಸರ್ ಬರೀ 2,20,000 10 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ ಸರ್. 2,20,000. ಹೌದು ಸರ್. ಅದು ಬೇಡ ನಮ್ಗೆ ಮತ್ತೊಂದು ಫೋರ್ಡ್ ಫಿಗೋ ಇರೋದು ಸರ್. ಫಿಗೋ ತಗೋಗಿ ಸರ್. ಹೇಳಿ.
ಸರ್ 2014 ಮಾಡಲ್ ಥರ್ಡ್ ಓನರ್ ಆಗಿದೆ ಸರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್, ಟೈರ್ ಕಂಡೀಷನ್ ನೋಡ್ತಿದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪ್ಷನ್, ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಓಕೆ, ಎಲ್ಲ ಆಪ್ಷನ್ ಬಂದ್ಬಿಟ್ಟು ಸರ್ ಇದ್ರಲ್ಲೂ. ಪ್ರೈಸಿಂಗ್ ಸರ್ 2,25,000 14 ಮಾಡಲ್ ಫಿಗೋ ಕೊಡ್ತೀನಿ ಸರ್. 2,25,000 ಓಡಿರೋದು ಸರ್ ಇದು. ಸರ್ ಓಡಿದೆ ನಿಮ್ಗೆ 90,000 ಓಡಿದೆ ಸರ್ ಇದು. 90,000. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಮತ್ತೊಮ್ಮೆ ಫಿಯಾಶ್ ಇದೆ ಸರ್, ಲೋ ಬಜೆಟ್ ಅಲ್ಲಿ ತೋರಿಸಿ ಸರ್. ಹೇಳಿ ಸರ್ 2006 ಮಾಡಲ್ ಥರ್ಡ್ ಓನರ್ ಫೋರ್ಡ್ ಫಿಯಾಶ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಓಕೆ, ಓಡಿರೋದು ಅಂದಾಜು ಸರ್ ಓಡಿದೆ ನಿಮ್ಗೊಂದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್ ಇದು. ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಸರ್ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಓಕೆ, ಇಂಟೀರಿಯರ್ ನೋಡಬಹುದು ಯಾವ ತರ ಬರುತ್ತೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? 1,35,000 ಕೊಡ್ತೀನಿ ಸರ್. 1,35,000 ಗೆ ಸರ್ ಇನ್ನ ಕಮ್ಮಿ ಗಾಡಿ ಬೇಕಾ? ಇನ್ನೊಂದು ಚವರ್ಲೆ ಯುವ ಇದೆ ಸರ್, ತೋರಿಸಿ. ಹೇಳಿ ಸರ್ 2008 ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ ಎಫ್ಸಿ ವಿತ್ ಇನ್ಶೂರೆನ್ಸ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಓಕೆ, ಟೈರ್ ಇವಾಗ ಆಫ್ಟರ್ ಮಾರ್ಕೆಟ್ ಟೈರ್ ಹಾಕ್ಸಿದಾರೆ. ಹೌದು ಸರ್, ನಿಮ್ಗೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಒಂದು 17-18 ಮೈಲೇಜ್ ಬರುತ್ತೆ. ಓಡಿರೋದು ಓಡಿದೆ ಸರ್ ನಿಮ್ಗೆ 90,000 ಓಡಿದೆ ಸರ್ ಇದನ್ನು. 1,30,000 ಕೊಡ್ತೀನಿ ಸರ್ ಇದು. 1,30,000. ಹೌದು ಸರ್. ಅದು ಬೇಡ ಅಂದ್ರೆ ಆಲ್ಟೋ ತಗೊಳ್ಳಿ ಸರ್, ಇನ್ನೊಂದು ಆಪ್ಷನ್ ಕೊಡ್ತೀನಿ ಆಲ್ಟೋಗೆ. ಪ್ರೈಸಿಂಗ್ ಏನ್ ಹೇಳಿ? 2009 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, 5 ವರ್ಷ ಫಿಟ್ನೆಸ್, 1 ವರ್ಷ ಇನ್ಶೂರೆನ್ಸ್ ಸರ್ ಕಸ್ಟಮರ್ಗೆ. LXC ವೇರಿಯಂಟ್ ಸರ್ ಇದು. ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಸರ್. ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಒಳ್ಳೆ ಮೈಂಟೆನೆನ್ಸ್ ಗಾಡಿ, ಒಳ್ಳೆ ಸಿಟಿಯಲ್ಲಿ ಓಡಾಡಕ್ಕೆ ಒಳ್ಳೆ ಗಾಡಿ ಸರ್ ಇದು. ಪ್ರೈಸಿಂಗ್ ಸರ್ 1,55,000 ಕೊಡ್ತೀನಿ ಸರ್ ಇದು. 1,55,000. 55,000 ಇವತ್ತಿಂದ 5 ವರ್ಷ ಫಿಟ್ನೆಸ್ ಸರ್ ಕಸ್ಟಮರ್ಗೆ, ಯಾಕಂದ್ರೆ ನಿನ್ನೆ ಫಿಟ್ನೆಸ್ ಆಗಿರೋದು ಸರ್. ಮತ್ತೊಂದು ಫೋರ್ಡ್ ಫಿಗೋ ಇರೋದು ಸರ್, 13 ಮಾಡಲ್ ZXi ಫೋರ್ಡ್ ಫಿಗೋ ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್. ಹೌದು ಸರ್. ಓಕೆ, ಟೈರ್ ಕಂಡೀಷನ್ ನೋಡಬಹುದು, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ ಅಲ್ವಾ ಸರ್? ಸರ್ ಸ್ಟಾಕ್ ಕಂಡೀಷನ್ ಇದೆ ಸರ್. ಎಸಿ, ಪವರ್ ಸ್ಟೀರಿಂಗ್, 2 ಡೋರ್ 4 ವಿಂಡೋಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪ್ಷನ್, ಸೀಟ್ ಕವರ್ಸ್, 120+ ಮೈಲೇಜ್ ಎಲ್ಲ ಬರುತ್ತೆ ಸರ್ ಇದು. 95,000 ಓಡಿರೋ ಗಾಡಿಗೆ ಪ್ರೈಸ್ ಏನ್ ಹೇಳ್ತಿದ್ರ ಸರ್? 2,20,000 13 ಮಾಡಲ್ ಫಿಗೋ ಸರ್. 2,20,000 ಕೊಡ್ತೀನಿ ಸರ್. ನೆಗೋಷಿಯಬಲ್ ಸರ್ ಮಾಡೋಣ ಸರ್. ಹಾಗೆ ಚಿಕ್ಕ ಗಾಡಿ ಹೊಡ್ಕೋರಿಗೆ ಒಂದು 14 ಮಾಡಲ್ ನಿಸಾನ್ ಮೈಕ್ರಾ XP ಪೆಟ್ರೋಲ್ ಸರ್ ಇದು. ಮೈಲೇಜ್ ಸರ್ ಮೈಲೇಜ್ ಬರುತ್ತೆ, ಒಂದು 18 ಬರುತ್ತೆ ಸರ್ ಮೈಲೇಜ್. 18 ಬರುತ್ತೆ. ಓಕೆ, ಓಡಿರೋದು ಅಂದಾಜು ಸರ್ ಇದು? ಸರ್ ಓಡಿದೆ ನಿಮ್ಗೆ 79,000 ಓಡಿದೆ ಸರ್ ಇದು. ರೆಕಾರ್ಡ್ ಸಿಗುತ್ತಾ ಸರ್? ಸಿಗುತ್ತೆ ಸರ್. ಸಿಗುತ್ತಾ? ಓಕೆ, ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಎಸಿ, ಪವರ್ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪ್ಷನ್, ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಕೆ, ಮೈಲೇಜ್ 18+ ಗೆ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಸರ್ 2,35,000 14 ಮಾಡಲ್ ನಿಸಾನ್ ಮೈಕ್ರಾ ಕೊಡ್ತೀನಿ ಸರ್. 2,35,000 14 ಮಾಡಲ್ ಕೊಡ್ತೀನಿ ಸರ್ ಗಾಡಿ. ಡೌನ್ ಪೇಮೆಂಟ್ ಸರ್ 1 ಲಕ್ಷ ತಗೋಬರ್ಲಿ ಕಸ್ಟಮರ್ ಸಾಕು. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಹೊಸ ಮಾಡಲ್ ಸ್ವಿಫ್ಟ್ ಡಿಸೈರ್ ಇರೋದು ಸರ್. ಸ್ವಿಫ್ಟ್ ಡಿಸೈರ್ ಇದೆ ಸರ್, 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ, ಕಲರ್ ಮಾತ್ರ ಸಖತ್ತಾಗಿದೆ. ಅಂಡ್ ಮ್ಯಾಗ್ವಿಲ್ ಎಲ್ಲ ಆಡ್ ಆನ್ ಆಗಿದೆ. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಓಕೆ ಸರ್, ಇದಕ್ಕೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, DL ಏರ್ಬ್ಯಾಗ್ ಎಲ್ಲ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಡೀಸೆಲ್ ಸರ್? ಪೆಟ್ರೋಲ್ ಸರ್ ಇದು. VXi ವೇರಿಯಂಟ್ ಇಲ್ಲ ಸರ್, ZXi ಸರ್ ಇದು. ZXi ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ಮೈಲೇಜ್ ಒಂದು 18 ಆರಾಮಾಗಿ ಬರುತ್ತೆ ಸರ್. ಓಕೆ, ಒಂದು ಡೌನ್ ಪೇಮೆಂಟ್ ಹೇಳಿ ಸರ್ ಇದಕ್ಕೆ? ಸರ್ 1.5 ಲಕ್ಷ ತಗೋಬರ್ಲಿ ಸರ್. ಸಿವಿಲ್ ಚೆನ್ನಾಗಿರೋ ಕಸ್ಟಮರ್ ಲೋನ್ ಮಾಡ್ಬಿಟ್ಟು ತಗೋಗ್ಲಿ ಸರ್ ಕಸ್ಟಮರ್. 0 ಡೌನ್ ಪೇಮೆಂಟ್ ಏನಾದ್ರು ಟ್ರೈ ಮಾಡ್ತಾರೆ? ಟ್ರೈ ಮಾಡ್ಬೋದು, ಕಸ್ಟಮರ್ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು. ಸಿವಿಲ್ ಚೆನ್ನಾಗಿದೆ, 0 ಆಗುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? 6.5 ಲಕ್ಷಕ್ಕೆ ಕೊಡ್ತೀನಿ ಸರ್. 6,50,000. 50,000ಕ್ಕೆ 18 ಮಾಡಲ್ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ನೋಡ್ಬೋದು. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಈ ಗಾಡಿ ಸರ್? ಸರ್ ಇದು ಸೇಲ್ ಆಗಿದೆ ಸರ್. ಸೇಲ್ ಆಗಿದೆ. ಹಾಗೆ ನೆಕ್ಸ್ಟ್ ಓಮಿನಿ ಸರ್. ಓಮ್ನಿ ಇದೆ ಸರ್, 17 ಮಾಡಲ್ ಸಿಂಗಲ್ ಥರ್ಡ್ ಓನರ್ ಆಗಿದೆ. 5 ಸೀಟ್ 8 ಸೀಟ್ ಮಾಡಿದ್ದಾರೆ ಸರ್ ವೆಹಿಕಲ್ ಇದು. ಓಕೆ, ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ ಎಸಿ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಮೇಲೆ 5 ಸೀಟರ್ಗೆ 8 ಸೀಟರ್ ವೆಹಿಕಲ್ ಮಾಡಿದ್ದಾರೆ. ಸ್ಟಾಕ್ ಕಂಡೀಷನ್ ಇದೆ ಸರ್ ಗಾಡಿ ಇದು. ಓಕೆ, ಹೌದು ಸರ್, ಇನ್ನ ಬ್ರ್ಯಾಂಡ್ ನ್ಯೂ ಕಂಡೀಷನ್ ತರ ಇದೆ ಸರ್ ಗಾಡಿ ಇದು. ಪ್ರೈಸಿಂಗ್ ಸರ್? ಸರ್ 17 ಮಾಡಲ್ ಓಮ್ನಿ 2,90,000 ಕೊಡ್ತೀನಿ ಸರ್. 2,90,000 3,30,000 ಕಮ್ಮಿ ಸಿಗೋದಿಲ್ಲ ಸರ್. ಒಂದು ಹೆಂಗ್ ಡಿಮ್ಯಾಂಡ್ ಆಗಿದೆ ಸರ್ ಓಮ್ನಿ. ಫಸ್ಟ್ ಗಾಡಿ ಒಂದು ತೋರಿಸಿದ್ರೆ ಸೇಲ್ ಆಗಿದೆ ಸರ್. ಇದು ರೆಡ್ ಕಲರ್ ಒಂದು ಇದೆ ಸರ್. ಪೋಲೋ ರೆಡ್ ಅಲ್ಲಿ ಇದೆ, ಸ್ಕೋಡಾ ಇದೆ ಸರ್. ಪೋಲೋ ಬಂದು 2011 ಮಾಡಲ್ ಥರ್ಡ್ ಓನರ್ ಕಂಫರ್ಟ್ ಲೈನ್ ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ನಿಮ್ಗೆ ನೋಡಬಹುದು. ಮ್ಯಾಗ್ವಿಲ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ನಿಮ್ಗೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ಡೋರ್ 4 ವಿಂಡೋಸ್ ಬರುತ್ತೆ, ಆಂಡ್ ಟಚಿಂಗ್ ಸಿಸ್ಟಮ್ ಇದೆ, ಬ್ಯಾಕ್ ಕ್ಯಾಮೆರಾ ಇದೆ, ಎಲ್ಲ ಇದೆ ಸರ್. ಟಾಪ್ ಅಂಡ್ ಮಾಡಲ್ ಸರ್ ಇದು. ಓಕೆ, ವಿದೌಟ್ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಬರುತ್ತೆ ಅಂತ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ 2,55,000 ಕೊಡ್ತೀನಿ ಸರ್ ಇದು. 2,55,000 11 ಮಾಡಲ್ ಪೋಲೋ ಕೊಡ್ತೀನಿ ಸರ್. 2,55,000 ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ ಇದಕ್ಕೆ? ಸರ್ ಮಾಡೋಣ ಸರ್, ಹೆಚ್ಚು ಕಮ್ಮಿ ಬರ್ಲಿ ಸರ್ ಕಸ್ಟಮರ್. ಓಕೆ, ಹಾಗೆ ಸರ್ ಸ್ಕೋಡಾ ಫ್ಯಾಬಿಯಾ ಇದೆ ಸರ್. ಹೇಳಿ. 2010 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಸರ್ ಇದು. ಓಕೆ, ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಸರ್ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ,
ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಇದು ಓಡಿರೋದು 1 ಲಕ್ಷ ಚಿಲ್ಲರೆ ಆಗಿರುತ್ತೆ ನಿಮ್ಗೆ ನೋಡಬಹುದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? 1,90,000 ಕೊಡ್ತೀನಿ ಸರ್. ಇದು 1,90,000 90,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ ಮತ್ತೊಮ್ಮೆ ಈ i10 ಒಂದಿದೆ, ಫಿಗೋ ಒಂದಿದೆ ಸರ್. ಹೇಳಿ ಸರ್. i10 2010 ಮಾಡಲು, ಸೆಕೆಂಡ್ ಓನರ್, ಮ್ಯಾಗ್ನಾ ಪೆಟ್ರೋಲ್ ಸರ್ ಇದು. ಓಕೆ. ಹಾಗೆ ಬ್ಲಾಕ್ ಕಲರ್ ಯಾರು ನೋಡ್ತೀರಾ? ಇಂಟೀರಿಯರ್ ಹೋಗೋದಾರೆ ಸರ್? ಸರ್ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ಗಳಿದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಓಡಿರೋದು ಸರ್ ಓಡಿದೆ ನಿಮ್ಗೆ ಒಂದು 80,000 ಓಡಿದೆ ಸರ್. ಇದು 80,000 ಓಡಿರೋ 2,20,000 ಕೊಡ್ತೀನಿ ಸರ್ ಫೈನಲ್. 2,20,000 i10 ಸಿಗ್ತಿರೋದು ಸರ್. 2,10,000 ಬೇಕಾ? ಇನ್ನ ಕಮ್ಮಿಗೆ ಬೇಕಾ? ಬಂದ್ ತಗೋಗಿ 2 ಲಕ್ಷಕ್ಕೆ ಸರ್, ಮಾಡೋಣ ಸರ್. ಓಕೆ. ಹಾಗೆ ನೆಕ್ಸ್ಟ್ ಫಿಗೋ ಇದೆ ಸರ್, 2012 ಮಾಡಲು, 3rd ಓನರ್, ಪೆಟ್ರೋಲ್ ಸರ್. ಇದು ಈ ಸರ್ತಿ ಫೋರ್ಡ್ ಫಿಗೋ ಜಾಸ್ತಿ ಇಟ್ಟಿದ್ದಾರೆ ಸರ್. ಉತ್ತರ ಕರ್ನಾಟಕದಿಂದ ಜಾಸ್ತಿ ಫಿಗೋ ಬೇಕು, ಫಿಯೆಸ್ಟಾ ಬೇಕಂತಾರೆ ಸರ್ ನಮ್ತವ. ಹೌದು, ಲಾಸ್ಟ್ ಟೈಮ್ ಫಿಯೆಸ್ಟಾ ಜಾಸ್ತಿ ಇತ್ತು ಸರ್. ಹೌದು ಸರ್, ಹೋದ್ ಸತಿ ಹಾಕಿರೋ ವಿಡಿಯೋದಲ್ಲಿ 80% ಸ್ಟಾಕ್ ಖಾಲಿ ಆಗಿದೆ ಸರ್ ಒಂದು ವೀಕಲ್ಲಿ. ಓಕೆ. ಟೈರ್ ಕಂಡೀಷನ್ ಗುಡ್ ನೋಡಬಹುದು. ಕಂಡೀಷನ್ ಟೈರ್ ಇದೆ. ಇಂಟೀರಿಯರ್ ವೈಸಿಗೆ ಹೋದ್ರೆ ಇದಕ್ಕೆ ನಿಮಗೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ. ಓಕೆ. ಹಾ ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದ್ದಾರೆ. ಅಂಡ್ ಮೈಲೇಜ್ ಹೋಗೋದ್ರೆ ಸರ್ ಇದ್ರದ್ದು? ಸರ್ 18 ಆರಾಮಾಗಿ ಬರುತ್ತೆ ಸರ್. ಡೀಸೆಲ್ ತಗೊಂಡ್ರೆ 20+, ಪೆಟ್ರೋಲ್ ತಗೊಂಡ್ರೆ 18 ಬರುತ್ತೆ ಸರ್. ಪ್ರೈಸಿಂಗ್ ಸರ್ ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್. 12 ಮಾಡಲು 2 ಲಕ್ಷಕ್ಕೆ? ಹೌದು ಸರ್. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಫಿಯೆಸ್ಟಾ ಇದೆ ಸರ್, ಯೆಲ್ಲೋ ಕಲರ್. ಹೇಳಿ ಸರ್. 2009 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಸರ್ ಇದು. ಓಕೆ. ಅಂಡ್ ಇದು ಓಡಿರೋದು ಸರ್ ಅಂದಾಜು? ಸರ್ ಓಡಿದೆ ನಿಮ್ಗೆ ಒಂದು 94,000 ಓಡಿದೆ ಸರ್. ಇದು 94,000 ಓಡಿರೋ ಗಾಡಿಗೆ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಲ್ಲ ಬಂದ್ಬಿಡುತ್ತೆ. 94 ಎಲ್ಲ ಸರ್? 77,000 ಓಡಿರೋ 77,000 ಓಡಿದೆ ಸರ್. ನೋಡಬಹುದು ಬ್ಯಾಕ್ ಪ್ರೊಫೈಲ್ ಯಾವ ತರ ಬರುತ್ತೆ ಅಂತ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಇದು ಪ್ರೈಸಿಂಗ್ ಬಂದ್ಬಿಟ್ಟು ಬರೋ 1,75,000 ಕೊಡ್ತೀನಿ ಸರ್. ಇದು 1,75,000 ಕೊಡ್ತೀನಿ. ಇದು ಬೇಡ, ಇನ್ನೊಂದಿರೋದು ಸರ್? ಸರ್ ಚವರ್ಲೆ ಆಪ್ರಾ ತಗೋಬೇಡಿ ಸರ್, 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. 1,40,000 2006 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಸರ್. ಇದು 1,35,000 ಸರ್. 1,10,000 ಸರ್. 35,000 ಬೇಡ ಸರ್. 1,10,000ಕ್ಕೆ? ಹೌದು ಸರ್, ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಎಸಿ ಅದು ಟಾಪ್ ಎಂಡ್ ಮಾಡಲು, ಎಸಿ, ಪವರ್ ಶೇರಿಂಗ್, 4 ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಡಿಎಲ್ ಏರ್ ಬ್ಯಾಗ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು 1,10,000ಕ್ಕೆ ನಿಮಗೆ 10,000ಕ್ಕೆ 6 ಮಾಡಲ್ ಸಿಂಗಲ್ ಓನರ್ ಚವರ್ಲೆ ಆಪ್ರಾ. ಮತ್ತೊಂದಿರೋದು ಸರ್? ಸರ್ ಇಂಡಿಗೋ 2008 ಮಾಡಲು, 3rd ಓನರ್, LX ಸರ್. ಇದು ಲಾಂಗ್ ಡಿಕ್ಕಿ ಬರುತ್ತೆ ಸರ್. ಇದು ಓಕೆ. ಲಾಂಗ್ ಡಿಕ್ಕಿ ಬರುತ್ತೆ, ಮೈಲೇಜ್ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತೋರಿಸಬಹುದು, ಫುಲ್ ಟಾಪ್ ಎಂಡ್ ಮಾಡಲು ಸರ್. ಇದು ಓಕೆ. ನೋಡಬಹುದು ಟೈರ್ ಕಂಡೀಷನ್, ಇಂಟೀರಿಯರ್ ಸರ್. ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಮತ್ತೆ ಆಟೋಮೆಟಿಕ್ ಓರಿಯಂಟ್ ಬರುತ್ತೆ. ಇದಕ್ಕೆ ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಬರುತ್ತೆ, ಬ್ಯಾಕ್ ಸ್ಪೇಸ್ ಕೂಡ ತೋರಿಸ್ಕೊಡ್ಬೋದು ನೀವು ಇದಕ್ಕೆ. ಓಕೆ. ಫುಲ್ ಟಾಪ್ ಎಂಡ್ ಮಾಡಲು ವೆಹಿಕಲ್ ಸರ್. ಇದು ಪ್ರೈಸಿಂಗ್ ಸರ್ 1,35,000 ಕೊಡ್ತೀನಿ ಸರ್. 1,35,000? 35,000 ಕೊಡ್ತೀನಿ ಸರ್. ಅದು ಬೇಡ ಸರ್. ಸರ್ ಲೋಗನ್ ತಗೊಳ್ಳಿ, ಅದು ಬೇಡ. ಲೋಗನ್ ಆಪ್ಷನ್ ಇದೆ, 2008 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್ ಲೋಗನ್ ಇದು. ಓಕೆ. ಫೀಚರ್ಸ್ ಅಲ್ಲಿ ಸರ್ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಇದೆ, ತೋರಿಸಬಹುದು ಸರ್ ನೀವು ಇಂಟೀರಿಯರ್ ಕೂಡ ಇದರಲ್ಲಿ. ಓಕೆ. ನೋಡಬಹುದು ಟೈರ್ ಕಂಡೀಷನ್ ಯಾವ ತರ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ. ಓಡಿರೋದು ಅಂದಾಜು ಸರ್? ಸರ್ ಓಡಿದೆ ನಿಮ್ಗೆ ಅದೊಂದು 90,000 ಓಡಿದೆ ಸರ್. ಓಕೆ. ಪ್ರೈಸಿಂಗ್ 1,35,000 ಸರ್? ಸರ್ 1,30,000 ಕೊಡ್ತೀನಿ ಸರ್. ಬಂಪರ್ ಆಫರ್ ತಗೋಗ್ಲಿ ಸರ್ ಕಸ್ಟಮರ್. 1,30,000ಗೆ ನಿಮಗೆ ಸರ್ ಈ ಲೈನ್ ಅಲ್ಲಿ ಯಾವ್ದಾದ್ರು ನೋಡ್ಕೊಳ್ಳಿ, 1,30,000 ಯಾವ್ದಾದ್ರು ತಗೊಳ್ಳಿ ಸರ್. ಇನ್ನ ಕಮ್ಮಿ ಬೇಕಾ ಸರ್? 2011 ಮಾಡಲು, ಸಿಂಗಲ್ ಅಂದ್ರೆ ಫಾರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಸರ್. ಇದು ಓಕೆ. ಓಡಿರೋದು ಸರ್? ಓಡಿದೆ ನಿಮ್ಗೆ 90,000 ಓಡಿದೆ ಸರ್. ಇದು ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಪ್ರೈಸಿಂಗ್ ಬರೋ 7,20,000 ಕೊಡ್ತೀನಿ ಸರ್. ಅದು ಎಲ್ಲ ಫ್ಯೂಚರ್ಸ್ ಇರೋ ಗಾಡಿ ಕೊಡ್ತೀನಿ ಸರ್ ನಿಮಗೆ. ಓಕೆ. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದ ಫ್ಯಾಬ್ರಿಕ್ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಗಳು ಬರುತ್ತೆ, ಎಲ್ಲ ಬಂದ್ಬಿಟ್ಟು ಸರ್ ಇದರಲ್ಲಿ. ಸರ್ ಲೋಗನ್ ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಕೊಡ್ತೀನಿ ಸರ್. ಯಾಕಂದ್ರೆ ಮರದ ಕೆಳಗಡೆ ನಿಲ್ಸಿ ಒಂಚೂರು ಗಲೀಜಾಗಿದೆ. ಓಕೆ. 2008 ಮಾಡಲು, ಡೀಸೆಲ್, 3rd ಓನರ್ ಸರ್ ಗಾಡಿ ಇದು. 3rd ಓನರ್ ಆಗಿರುತ್ತೆ. ನೋಡಬಹುದು ಟೈರ್ ಕಂಡೀಷನ್. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಓಕೆ. ಓಡಿರೋದು ಸರ್? ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಇದು ಪ್ರೈಸಿಂಗ್ ಸರ್ 1,35,000 ಸರ್. ಇದು 1,35,000? ಹೌದು ಸರ್. ಅದ್ ಬೇಡ ಅಂದ್ರೆ ಫೋರ್ಟ್ ಫ್ಯೂಸಿಯನ್ ತಗೋಗಿ ಸರ್. ಹೇಳಿ ಸರ್. ಇದು 2008 ಮಾಡಲ್, ಇದು ಒಂಚೂರು ಗಲೀಜಾಗಿದೆ, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಓಕೆ. ಹೌದು ಸರ್. ಫೀಚರ್ಸ್ ಅಲ್ಲಿ ಸರ್? ಸರ್ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ಗಳಿದೆ, ಇಂಟೀರಿಯರ್ ಕೂಡ ತೋರಿಸಬಹುದು ಸರ್ ನೀವು ಇದಕ್ಕೆ. ಓಕೆ. ಹೊರಗಡೆ ಒಂದ್ ಸ್ವಲ್ಪ ಡಸ್ಟ್ ಆಗಿದೆ, ಯಾಕಂದ್ರೆ ಮರದ ಕೆಳಗಡೆ ನಿಂತಿದೆ, ಗಲೀಜಾಗಿರೋ ಸರ್. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋ ಸರ್. ಪ್ರೈಸಿಂಗ್ ಸರ್ ಬರೋ 1,35,000 ಕೊಡ್ತೀನಿ ಸರ್. 1,35,000 ಒಂದ್ ಲೈನ್ ಇದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್. ಫಿಗೋ 2010 ಮಾಡಲು, ಸಿಂಗಲ್ ಓನರ್, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ಸರ್ ಇದಕ್ಕೆ. ಓಕೆ. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ, ಡ್ಯುಯಲ್ ಟೋನ್. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಫೀಚರ್ಸ್ ಅಲ್ಲಿ ಸರ್ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ಗಳಿದೆ ಗಾಡಿಯಲ್ಲಿ. ಓಡಿರೋದು 74,000 ಆಗಿರುತ್ತೆ ನಿಮಗೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಸರ್? 1,95,000 ಕೊಡ್ತೀನಿ ಸರ್. ಇದು 1,95,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಒಂದಲ್ಲ ಎರಡಲ್ಲ, ಟೋಟಲ್ 15 ಗಾಡಿ ಇದೆ ಸರ್. ಎಸ್. 2010 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ಸರ್. ಇದು ZXi ಸರ್. ಇದು ZXi ಪೆಟ್ರೋಲ್ ವೇರಿಯಂಟ್. ಓಡಿರೋದು ಸರ್? ಓಡಿದೆ 70,000 ಓಡಿದೆ ಸರ್. ಇದು ಓಕೆ. ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಎಸಿ, ಸರ್ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಪ್ರೈಸಿಂಗ್
ಸರ್ ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. 2 ಲಕ್ಷಕ್ಕೆ. ಹೌದು ಸರ್. ಹಾಗೆ ಇನ್ನೊಂದ್ ಗಾಡಿ ಇರೋದು ಸರ್ 11 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಇದು ಸಿಂಗಲ್ ಓನರಾ? ಹೌದು ಸರ್. ಓಡಿರೋದು ಸರ್ ಓಡಿದೆ ಇದು 73,000 ಓಡಿದೆ ಸರ್ ಇದು. ಓಕೆ, ಇಂಟೀರಿಯರ್ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಬರೋದಿಲ್ಲ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಬರೀ 220 ಕೊಡ್ತೀನಿ ಸರ್ ಇದು. 2,20,000 ಗೆ. ಅದು 12 ಮಾಡಲ್ ಕೊಡ್ತೀನಿ ಸರ್. ಸಾರಿ 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್. ಏನ್ ಸರ್ ಲಕ್ಸುರಿ ಗಾಡಿನೂ ಡೀಲ್ ಮಾಡ್ತಿದ್ರಾ ಸರ್? ಹೌದು ಸರ್, ನಮ್ ಕರ್ನಾಟಕ ಕಾರ್ಸ್ ನಮ್ ಕರ್ನಾಟಕ ಜನರಿಗೋಸ್ಕರ ಸರ್. ಪ್ರೈಸಿಂಗ್ ಜಾಸ್ತಿ ಇಟ್ಟಿದ್ರೆ BMW ಬಂದಿ 2007 ಮಾಡಲ್ 530D ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ 10 ಇಯರ್ ಬೇಕು ಬರುತ್ತೆ ಸರ್ ಗಾಡಿಗೆ. 10 ಇಯರ್ ಬರುತ್ತೆ. ಹೌದು ಸರ್. ಓಕೆ, ಸೇಫ್ಟಿ ಪಕ್ಕ ನೋಡ್ಕೊಳ್ಳಿ. ಕೆ ಗಾಡಿ ನಮ್ ಕರ್ನಾಟಕ ಕಾರ್ಸ್ ಅಲ್ಲಿ ಕರ್ನಾಟಕ ಕಾರ್ಸ್ ಬಿಟ್ರೆ ಅದರ್ ಸ್ಟೇಟ್ ಗಾಡಿ ಕೊಡಲ್ಲ, ಅದರ್ ಸ್ಟೇಟ್ ಗಾಡಿ ತಗೊಳ್ಳಲ್ಲ ಸರ್ ನಾವು. ಓಡಿರೋದು ಸರ್ 94,000 ವಿತ್ ರೆಕಾರ್ಡೆಡ್ ಇದೆ ಸರ್. ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ, ಅಥವಾ ಚೆಕ್ ಮಾಡಿಸ್ಕೋಬಹುದು ಕಸ್ಟಮರ್. ವಿತ್ ಸನ್ ರೂಫ್ ಗಾಡಿ ಬರುತ್ತೆ ನಿಮ್ಗೆ. ಹೌದು ಸರ್. ಎಸಿ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ನಿಮ್ಗೆ. ಲೋಡೆಡ್ ವೆಹಿಕಲ್ ಸರ್ ಇದು. ಓಕೆ, ನೋಡಬಹುದು ಇಂಟೀರಿಯರ್ ವೆಲ್ ಮೇಂಟೈನ್. ಸರ್ ಇಂದ ಫ್ಯೂಚರ್ಸ್ ಬರಲ್ಲ ಅಂತ ಇಲ್ಲ ಸರ್, ಎಲ್ಲಾ ಫ್ಯೂಚರ್ಸ್ ಬಂದ್ಬಿಟ್ಟು ಸರ್ ಇದರಲ್ಲಿ. ಹೌದು, ಈ ಒಂದು ಸನ್ ರೂಫ್ ಗಾಡಿ ಆಗಿರುತ್ತೆ. ಎಲ್ಲ 530D ಟಾಪ್ ಅಂಡ್ ಸರ್ ಇದು. ಓಕೆ, ಮೈಲೇಜ್ ಸರ್ ಮೈಲೇಜ್ ಒಂದು 18 ಬರುತ್ತೆ ಸರ್ ಕಸ್ಟಮರ್ಗೆ. ಓಕೆ, ಪ್ರೈಸಿಂಗ್ ಸರ್ ಬರ 6,25,000 5 ವರ್ಷ ಫಿಟ್ನೆಸ್, 1 ವರ್ಷ ಇನ್ಶೂರೆನ್ಸ್ ಸರ್ ಕಸ್ಟಮರ್ಗೆ. 6,25,000 7 ಮಾಡಲು 530D ಕೊಡ್ತೀನಿ ಸರ್. ನೆಗೋಷಿಯಬಲ್ ಸರ್ ಮಾಡೋಣ ಸರ್ ಹೆಚ್ಚು ಕಮ್ಮಿ. ಹಾಗೆ ನೆಕ್ಸ್ಟ್ ಗಾಡಿ ಫಿಯೆಸ್ಟಾ ಜಸ್ಟ್ ಬಂದಿರೋದು, ಜಸ್ಟ್ ಬಂದು ವಾಷಿಂಗ್ ಆಗ್ತಿದೆ. ಓಕೆ, 2010 ಮಾಡಲ್ ಸೆಕೆಂಡ್ ಓನರ್ ZXi ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ZXi ಇನ್ನೂ ವಾಷಿಂಗ್ ಆಗಿಲ್ಲ, ನೋಡಬಹುದು. ಹೌದು ಸರ್, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ, ಇನ್ನ ವಾಷಿಂಗ್ ಆಗಿಲ್ಲ, ಗಲೀಜಾಗಿದೆ ಗಾಡಿ. ಇಂಟೀರಿಯರ್ ಕೂಡ ತೋರಿಸಬಹುದು ನೀವು. ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚಿಂಗ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಮತ್ತೆ 73,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದಕ್ಕೆ. 73,000 ರೆಕಾರ್ಡೆಡ್ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. ಆರಾಮ ಕಸ್ಟಮರ್ ತಗೋಬಹುದು. ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್ ಇದು. ಪ್ರೈಸಿಂಗ್ ಸರ್ ಬರ 1,90,000 ಕೊಡ್ತೀನಿ ಸರ್ ಇದು. 1,90,000 ವಿತ್ ವ್ಯಾರಂಟಿ ವಿತ್ ಕಸ್ಟಮರ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್ ಇದಕ್ಕೆ.